ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿಟಿ ಸಮಾಚಾರ. ನಾನಿವತ್ತು ಚಿನ್ನದ ಗಣಿ ಕೋಲಾರದಲ್ಲಿದ್ದೀನಿ, KGF ಅಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲೇ ಸೆಟ್ ಹಾಕಿದ್ದು KGF ಸಿನಿಮಾಗೆ. ನಿಮ್ಗೇನು ಕಾಣಿಸ್ತಿದೆ ಗ್ರೌಂಡು, ಇಲ್ಲೆಲ್ಲ KGF ಸಿನಿಮಾಗೆ ಸೆಟ್ ಹಾಕಿದ್ರು. ಇವಾಗ ಸದ್ಯಕ್ಕೆ ಸೆಟ್ಟೇನು ಇಲ್ಲ, ಇಲ್ಲಿ ಎಲ್ಲ ತೆಗ್ದಿದ್ದಾರೆ ಸೆಟ್ನೆಲ್ಲ. ನೋಡ್ತಾ ಇರ್ಬೋದು ನೀವು, ಈ ಗ್ರೌಂಡ್ ಎಲ್ಲ ಏನಿದೆ ಇದನ್ನೆಲ್ಲ KGF ಸಿನಿಮಾಗೆ ಯೂಸ್ ಮಾಡ್ಕೊಂಡಿದ್ದು. ಮುಂದೆ ಕಾಣ್ತಿದೆಯಲ್ಲ, ಇದೆಲ್ಲ ಗಣಿಗಾರಿಕೆ ಮಾಡ್ತಿದ್ದಂಥ ಜಾಗ ಇದು. ಇಲ್ಲೇ ಚಿನ್ನವನ್ನು ಮೈನಿಂಗ್ ಮಾಡ್ತಾ ಇದ್ದಿದ್ದು. ಇಲ್ಲೇನು ಮಿಷಿನರಿಗಳು ಕಾಣಿಸ್ತಾ ಇದೆ, ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ರು ಚಿನ್ನ ತೆಗೆಯೋದಕ್ಕೆ. ಇಲ್ಲಿ ಇನ್ನೂ ಸಿಕ್ಕಾಬಟ್ಟೆ ಐಟಮ್ಗಳಿದ್ವು, ಅದನ್ನೆಲ್ಲ ಗೌರ್ಮೆಂಟಿಗೆ ಆಗಲೇ ತುಂಬ ಐಟಮ್ ಮಾರಾಕಿದೆ, ಸೇಲ್ ಮಾಡಿದೆ. ಇನ್ನು ಮಿಕ್ಕಿದ ಐಟಮ್ಗಳು ಬೇಕಾದಷ್ಟು ಎಲ್ಲ ತುಕ್ಕಿಡ್ದು ಯಾವುದೇ ಕೆಲ್ಸಕ್ಕೆ ಬಾರದೇ ಇರೋ ರೀತಿ ವೇಸ್ಟ್ ಆಗ್ತಾಯಿದೆ. ನೋಡ್ತಾ ಇರ್ಬೋದು, ಇದೇ KGF ಸಿನಿಮಾಗೆ ಸೆಟ್ ಹಾಕಿದಂಥ ಜಾಗ. ಇಲ್ಲೇ KGF ಪೂರ್ತಿ ಸಿನಿಮಾ ನಡೆದಿದ್ದು. ಇನ್ನೂ ಆ ಕಡೆ ಎಲ್ಲ ಬೇಕಾದಷ್ಟು ಜಾಗ ಇದೆ, ಅಲ್ಲೆಲ್ಲ ಮೈನಿಂಗ್ ಮಾಡ್ತಾಯಿದ್ರು. ಈ ಪೂರ್ತಿ ಜಾಗದಲ್ಲಿ ಇದನ್ನೆಲ್ಲ ಚಿನ್ನ ತೆಗೆಯೋಕ್ಕೆ ಬಳಸ್ಕೊಂಡಿದ್ರು ಈ ಜಾಗನ. ಇಲ್ಲೇ ಮೈನಿಂಗ್ ಮಾಡ್ತಿದ್ದಂಥ ಜಾಗ, ಮೈನಾಗಿ ಇಲ್ಲೇ ಚಿನ್ನನ ತೆಗಿತಾ ಇದ್ದಿದ್ದು. ಇನ್ನು ಈ ಥರ ಪ್ಲೇಸಸ್ಗಳು ಸಿಕ್ಕಾಪಟ್ಟೆ ಇದೆ, ವಾಚ್ ಟವರ್ಗಳು ಕೂಡ ಇದೆ. ಆ ಕಡೆ ಎಲ್ಲ ತೋರಿಸ್ತೀನಿ ಅದನ್ನು. ಇಲ್ಲೇನು ದೂರದಲ್ಲಿ ಕಾಣಿಸ್ತಾ ಇದೆ, ಇದೆಲ್ಲ ಮೈನಿಂಗ್ ಮಾಡ್ತಿದ್ದಂಥ ಜಾಗನೇ. ಅಲ್ಲೆಲ್ಲ ಚಿನ್ನನ ತೆಗಿತಾ ಇದ್ರು. ಒಂದಷ್ಟು ವಾಚ್ ಟವರ್ಗಳ ಕೂಡ ಕಾಣಿಸ್ತಾ ಇದೆ. ಈ ಜಾಗದಲ್ಲಿ ಏನು ಕಲ್ಲುಗಳು ಕಾಣಿಸ್ತಿದೆ, ಈ ಗುಡ್ಡ ಬೆಟ್ಟನ ಕೊರೆದಿದ್ದಾರೆ. ಇಲ್ಲಿ ಕಲ್ಲುಗಳೇ ಒಂಥರ ವಿಚಿತ್ರ ಡಿಫ್ರೆಂಟ್ ಆಗಿದ್ದಾವೆ. ಎಲ್ಲ ಏನು ಸುಣ್ಣದ ಕಲ್ಲು ಏನು ಬರ್ತದಲ್ಲ, ಆ ರೀತಿ ಕಲ್ಲಿದು ತುಂಬ ಡಿಫ್ರೆಂಟ್ ಆಗಿದೆ. ನೀವು ಒಂದ್ಸಲ ಬಂದು ನೋಡ್ಬೋದು ಇಲ್ಲಿಗೆ. ಈ ಜಾಗ KGF ಸಿನಿಮಾ ಬರೋ ತನಕ ಯಾರಿಗೂ ಅಷ್ಟು ಗೊತ್ತೇ ಇರಲಿಲ್ಲ, ಈ ಜಾಗದ ಪರಿಚಯನೇ ಇರಲಿಲ್ಲ. KGF ಸಿನಿಮಾ ಯಾವಾಗ ಬಂತೋ ಇಡೀ ಪ್ರಪಂಚಾದ್ಯಂತ ಇವತ್ತು KGF ಪ್ಲೇಸ್ ಏನಿದೆ ಅದು ಗುರುತಿಸ್ಕೊತಾ ಇದೆ. ಇಲ್ಲಿ ಚಿನ್ನ ತೆಗಿತಾರೆ ಅನ್ನೋದು ಒಂದಷ್ಟು ಜನರಿಗೆ ಗೊತ್ತಿತ್ತು, ಆದರೂ ಇಲ್ಲಿಗೆ ಬರುವಂಥ ಪ್ರಯತ್ನ ಯಾರು ಪಟ್ಟಿರಲಿಲ್ಲ, ಅಷ್ಟೊಂದು ಆಸಕ್ತಿ ಇರಲಿಲ್ಲ ಯಾರಿಗೂ. KGF ಸಿನಿಮಾ ಆದಮೇಲೆ ಈ ಪ್ಲೇಸ್ಗೆ ಸಾಕಷ್ಟು ಜನ ಬರ್ತಾರೆ. ಇವತ್ತು ಜನ ಕಡಿಮೆ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಈ ಪ್ಲೇಸ್ನೆಲ್ಲ KGF ಸಿನಿಮಾಗೆ ಯೂಸ್ ಮಾಡ್ಕೊಂಡಿದ್ರು. ಇಲ್ಲಿ ನೋಡಿ, ಏನು ಚಿನ್ನದ ಮೈನಿಂಗ್ ನಡೀತಾ ಇತ್ತು, ಅದ್ರ ಸುತ್ತ ಕಲ್ಲಿನ ಕಾಂಪೌಂಡನ್ನು ಕಟ್ಟಿದ್ದಾರೆ. ಕಲ್ಲಿನ ಕೋಟೆ ಥರನೇ ಇದೆ ಅದು, ಫುಲ್ಲು ಕಾಂಪೌಂಡ್ ಹಾಕಿದ್ದಾರೆ, ಕಲ್ಲಿಂದಲೇ ಕಟ್ಟಿರೋದು ಫುಲ್ಲು. ಅದು ಬಿಟ್ಟು ಇನ್ನು ಮುಂದೆ ಹೋದರೆ ಹಳ್ಳಿ ಕೂಡ ಇದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಮನೆಗಳಿದೆ ಅಕ್ಕಪಕ್ಕದಲ್ಲಿ, ಹಳ್ಳಿ ಇದು. ಇನ್ನು ಬಿಟ್ಟರೆ ಇನ್ನೆಲ್ಲ ಫುಲ್ಲು ಫಾರೆಸ್ಟ್ ಥರ ಇದೆ, ಸಿಕ್ಕಾಪಟ್ಟೆ ಬಿಸಿಲು ಬೇರೆ. ಇನ್ನು ನೋಡ್ತಾ ಇರ್ಬೋದು ನೀವು ಲಾಂಗ್ ಶಾಟಲ್ಲಿ ಇದು ಯಾವ ಥರ ಇದೆ ಜಾಗ ಅಂತ. ತುಂಬ ಮ್ಯಾಲತ್ತು ಹೋಗಬೇಕು, ಒತ್ತಿ ಆ ಕಡೆ ಹೋದರೆ ಅಲ್ಲೇ KGF ಸೆಟ್ ಹಾಕಿದಂಥ ಜಾಗ ಇದು. ನಿಮಗೆ ರೈಟ್ ಸೈಡಲ್ಲಿ ಚಿನ್ನ ಮೈನಿಂಗ್ ಮಾಡ್ತಿದ್ದಂಥ ಜಾಗ, ಲೆಫ್ಟ್ ಸೈಡಲ್ಲಿ ಆ ಗುಡ್ಡ ಸಿಗುತ್ತೆ, ಏನು KGF ಸಿನಿಮಾಗೆ ಸೆಟ್ ಹಾಕಿದ್ರು ಅದು ಸಿಗ್ತಾ ಇದೆ. ಇದು ಇಡೀ ಇಂಡಿಯಾಕ್ಕೆ ಚಿನ್ನವನ್ನು ತೆಗೆದು ಹಂಚಿದಂಥ ಜಾಗ. ಹಂಚಿದಂದರೆ ಫ್ರೀಯಾಗಿ ಹಂಚ್ತಿರ್ಲಿಲ್ಲ, ಆದರೂ ಗೌರ್ಮೆಂಟ್ ಇತ್ತೀಚೆಗೆಲ್ಲ ಭಾಳ ವರ್ಷಗಳಾಯಿತು ಇದನ್ನು ಕ್ಲೋಸ್ ಮಾಡಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಜಾಗನೇ ಒಂಥರ ವಿಚಿತ್ರವಾಗಿದೆ, ಡಿಫ್ರೆಂಟ್ ಆಗಿದೆ. ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿನ ಗುಡ್ಡ ಏನು ಕಾಣಿಸ್ತಾ ಇದೆ, ಇದ್ರ ಮೇಲೆಲ್ಲ ಚಿನ್ನ ತೆಗೆಯುವಂಥ ಕೆಲಸ ನಡೀತಾ ಇತ್ತು. ಇಲ್ಲೇನು ನೋಡ್ತಿದ್ದೀರಲ್ಲ ನೀವು, ಇದು ಫುಲ್ಲು ಸುತ್ತ ಇದೇ ರೀತಿ ಕಾಂಪೌಂಡ್ ಹಾಕಿದ್ದಾರೆ. ಏನು ರಾಜರ ಕಾಲದಲ್ಲಿ ಕಲ್ಲಿನ ಕೋಟೆ ಕಟ್ತಿದ್ರಲ್ಲ ಆ ರೀತಿ ಕಾಂಪೌಂಡ್ ಕಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮ್ಯಾಲೆ ನೋಡ್ತಾ ಇರ್ಬೋದು ನೀವು, ಸ್ಕೈ ವಾಕ್ ಕೂಡ ಇದೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡೋದಕ್ಕಂತ ಯೂಸ್ ಮಾಡ್ಕೊಳ್ತಾ ಇದ್ದಿದ್ದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೈನ್ ಗೇಟ್ ಕೂಡ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಳಗಡೆ ಯಾರಿಗೂ ಎಂಟ್ರಿ ಇಲ್ಲ, ಸೆಕ್ಯೂರಿಟಿ ಕೂಡ ಇರ್ತಾರೆ. ಗೇಟ್ ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಇದು KGF ಸಿಟಿ ಇದು. ಇಲ್ಲಿ ಇನ್ನೂ ಮುಂದೆ ಹೋದರೆ ಸರ್ಕಲ್ ಸಿಗುತ್ತೆ, ಇದೇ KGF ಮೈನ್ ಸಿಟಿ. ಇಲ್ಲಿ ಅಕ್ಕಪಕ್ಕ ನೋಡ್ತಾ ಇರ್ಬೋದು ನೀವು. ಇನ್ನು ಮುಂದೆ ಹೋಗ್ತಾ ಫುಲ್ಲು ಏನು ಒಂದು ಗುಡ್ಡ ಕಾಣಿಸುತ್ತಲ್ಲ, ಆ ಗುಡ್ಡ ಎಲ್ಲ ಕಾಣಿಸುತ್ತೆ. ಬರೀ ಒಂದೇ ಜಾಗದಲ್ಲಿ ಇಲ್ಲಿ ಗೋಲ್ಡನ್ನು ತೆಗಿತಿರ್ಲಿಲ್ಲ, ಹಂಗೆ ಮೈನಿಂಗ್ ಮಾಡ್ತಿರ್ಲಿಲ್ಲ. ಆ ಥರದ್ದು ಇನ್ನೂ ಸುತ್ತಮುತ್ತ ಪ್ಲೇಸ್ಗಳಿದ್ದಾವೆ.